ಹಾಯ್ ನಮಸ್ಕಾರ, ನಾನು ನಿಮ್ಮ ಯಶಸ್ವಿನಿ ಗೌಡ ಮಾತಾಡ್ತಿರೋದು. ಇವತ್ತು ನನ್ನ ಜೊತೆ ನನ್ನ ತಮ್ಮಂದರಾದ ಚೇತನ್ ಮತ್ತು ಅಗಸ್ತ್ಯ ಇದ್ದಾರೆ. ತುಂಬ ಒಂದು ಒಳ್ಳೆ ಅದ್ಭುತ ಮೂವಿ ಮಾಡಿದ್ದಾರೆ. ಮಾರಿಗೆ ದಾರಿ ಅಂತ ತುಂಬ ಚೆನ್ನಾಗಿದೆ. ನಾನು ಟ್ರೀಸರ್ ನೋಡಿದೆ. ಆಲ್ ದ ಬೆಸ್ಟ್ ಅಗಸ್ತ್ಯ, ಆಲ್ ದ ಬೆಸ್ಟ್ ಚೇತನ್. ಈ ಫಿಲಮ್ 100 ದಿವಸ ಓಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಒಳ್ಳೆಯದಾಗಿ ನಿಮ್ಮ ಇಡೀ ನಿಜವಾಗ್ಲೂ ಅಲ್ಟಿಮೇಟಾಗಿ ಬಂದಿದೆ. ನಾನು ಒಂದು 3-4 ಮೂವಿ ಮಾಡಿದ್ದೀನಿ. ನಮ್ಮ ಮೂವಿ ಜೊತೆ ಕಂಪೇರ್ ಮಾಡ್ತಿಲ್ಲ, ಅಲ್ಟಿಮೇಟಾಗಿ ಬಂದಿದೆ. ಇನ್ನು ಮುಂದೆ ಹೆಣ್ಣಿಗೆ ಇಷ್ಟ ಇಲ್ಲದೆ ಅವಳನ್ನ ಮುಟ್ಟಿದ್ರೆ ಪ್ರಪಂಚನೇ ಸುಟ್ಟಾಕ್ಬಿಡ್ತೀನಿ. ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ನೀವು ನೋಡಿ ಟ್ರೀಸರು, ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಕಂಟೆಂಟ್ ಏನಿದೆ ಅಂತ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ನಮಸ್ಕಾರ. ಮಾರಿಗೆ ದಾರಿ ಅಂತ ಒಂದು ಬ್ಯೂಟಿಫುಲ್ ಟೀಸರ್ ನೋಡಿದೆ. ಅಗಸ್ತ್ಯ ಅವರು ಆ್ಯಕ್ಟ್ ಮತ್ತು ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಚೇತನ್ ಅವರು ಮತ್ತು ರಾಧಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಧಾ ಫಿಲ್ಮ್ಸ್ ಬ್ಯಾನರಲ್ಲಿ. ಟೀಸರ್ ಇವಾಗ ಯೂಟ್ಯೂಬಲ್ಲಿದೆ. ಯಾರ್ಯಾರು ನೋಡಿಲ್ಲ ಖಂಡಿತ ನೋಡಿ. ಐ ಆಮ್ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್. ನನಗೆ ಕ್ವಾಲಿಟಿ ಆಗ್ಬೋದು, ಸ್ಕ್ರೀನ್ ಅಪಿಯರೆನ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ತುಂಬ ಇಷ್ಟ ಆಯಿತು. ತುಂಬ ಕ್ಯೂರಿಯಾಸಿಟಿ ಇದೆ. ಪಕ್ಕಾ ಒಂದು ರಾ ಆ್ಯಕ್ಷನ್ ಮೂವಿ ಅನ್ನೋ ಥರ ಫೀಲ್ ಇದೆ. ಐ ಆಮ್ ವೇಟಿಂಗ್ ಫಾರ್ ದ ಟ್ರೈಲರ್ ಆ್ಯಂಡ್ ದ ರಿಲೀಸ್ ಡೇಟ್ಸ್. ಇಡೀ ತಂಡಕ್ಕೆ, ಸ್ಪೆಷಲಿ ನನ್ನ ಸ್ನೇಹಿತರಾದ ಚೇತನ್ ಅವ್ರಿಗೆ ವಿಶ್ ಯು ಆಲ್ ದ ಬೆಸ್ಟ್. ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ರಲ್ಲಿ ಒಂದು ಕನ್ನಡದ ಚಿತ್ರ ತೆರೆಯನ್ನು ಕಾಣೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಹೆಸರು ಮಾರಿಗೆ ದಾರಿ. ಅಂದರೆ ಕೆಟ್ಟವರಿಗೆ ಕೊನೆಗಾಣಿಸುವಂಥ ಒಂದು ಸುಸಂದರ್ಭ. ರಾಧಾ ಫಿಲಮ್ಸ್ ಅವರು ಈ ಚಿತ್ರಕ್ಕೆ ಮುನ್ನಡಿಯನ್ನು ಬರೆದಿದ್ದಾರೆ. ಇದರಿಗೆ ನಟರಾಗಿ ಅಗಸ್ತ್ಯ ಅವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ನಾನು ಸಹ ವಿಡಿಯೋ ನೋಡಿದ ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಹೀರೋಯಿನ್ ಆಗಿ ಮಹಾಲಕ್ಷ್ಮಿ ಅವರು ಅದರಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ಇದಕ್ಕೆ ಅವರ ಚಿತ್ರತಂಡ ಇಷ್ಟ ಬಿದ್ದು ಕಷ್ಟಪಟ್ಟು ಕನ್ನಡದ ಚಿತ್ರವನ್ನು ಸಂಪೂರ್ಣವಾಗಿ ಒಂದು ತೆರೆ ಕಾಣುವಂಥ ಹಂತಕ್ಕೆ ತಂದಿದ್ದಾರೆ. ನಾನು ಸಂಪೂರ್ಣವಾಗಿ ಈ ಚಿತ್ರಕ್ಕೆ ಯಶಸ್ವಿಯನ್ನು ಕೊಡ್ತೇನೆ. ಮಾರಿಗೆ ದಾರಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾವಿದ RMW ಬಾಬು. ವಿಷಯ ಏನಪ್ಪ ಅಂದರೆ, ನಿನ್ನೆ ಮಾರಿಗೆ ದಾರಿ ಅನ್ನೋದು ಒಂದು ಟ್ರೀಸರ್ ರಿಲೀಸ್ ಆಗಿದೆ. ನೋಡಿದೆ ನಾನು. ಅದ್ಭುತವಾಗಿದೆ. ದಯವಿಟ್ಟು ನೀವು ನೋಡಿ. ಅಂದ ಹಾಗೆ ನಮ್ಮ ಸ್ನೇಹಿತರಾದಂತಹ ಶಶಿ ಅವರು ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆಮೇಲೆ ಕಾಕ್ರು ಸುಧೀರ್ ಅವರು ಮಾಡಿದ್ದಾರೆ, ಬಾಲ್ದರ್ ಸಾರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಇನ್ನೊಬ್ಬ ಖಲನಾಯಕ ನಟ ಮಾಡಿದ್ದಾರೆ. ಹೆಸರು ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರ. ಯಾರಂತ ಗೊತ್ತಾ? ಟ್ಯಾಟೋ ಗೋಸ್ಟ್ ಅವರು ಇದರಲ್ಲೂ ಮಾಡಿದ್ದಾರೆ. ಡೈರೆಕ್ಟರ್ ಆದಂತಹ ಅಗಸ್ತ್ಯ ಅವರು, ಅವರೇ ಹೀರೋ ಹಾಗೆ ಮಾಡಿ ಎಲ್ಲ 2 ಶೇಡಲ್ಲೂ ಕಾಣಿಸ್ಕೊಂಡವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಜ ಹೇಳಬೇಕಂದ್ರೆ ಟ್ರೀಸರ್ ನೋಡಿದ್ರೇ ಕಳೆದೋಗ್ಬಿಡ್ತೀವಿ. ಇನ್ನು ಸಿನಿಮಾ ಹೇಗಿರಬೇಕು ಅನ್ನೋದು ಗೆಸ್ ಮಾಡಿ. ದಯವಿಟ್ಟು ನಮ್ಮ ಕಲಾವಿದರನ್ನ ಉಳಿಸಿ, ಕನ್ನಡ ಬೆಳೆಸಿ ಅಂತ ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಟ್ರೀಸರ್ ನೋಡಿ ಆಶೀರ್ವಾದ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ, ಸೊ ಈಗಷ್ಟೇ ಒಂದು ಟ್ರೈಲರ್ ನೋಡಿದೆ.
ನಮ್ಮ ಸ್ನೇಹಿತರಾದಂಥ ಅಗಸ್ತ್ಯ ಅವರು ಮಾಡಿರೋವಂಥ ಒಂದು ಸಿನಿಮಾದ ಒಂದು ಟ್ರೈಲರು ಇವಾಗ ಲಾಂಚ್ ಆಗಿದೆ, ಯೂಟ್ಯೂಬಲ್ಲಿ ಇದೆ ಆಲ್ರೆಡಿ. ಸೊ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಒಬ್ಬ ಹೊಸಬ ಅಂದರೆ ಯಾವುದೇ ಒಂದು ಫಿಲಮ್ ಬ್ಯಾಕ್ಗ್ರೌಂಡ್ ಇಲ್ದಿರ, ಯಾವುದೇ ಒಂದು ಅಂದರೆ ಒಂದು ಸಾಹುಕಾರ ಮಗ ಆಗ್ದಿರ ಒಬ್ಬ ಕಾಮನ್ ಮ್ಯಾನ್ ಆಗಿ ಇಂಥ ಚಿತ್ರಕಥೆ ಮಾಡಿ, ಇಂಥ ಮೇಕಿಂಗ್ ಮಾಡಿ ನಮ್ಮ ಮುಂದೆ ಅಂದರೆ ಒಂದು ಒಳ್ಳೆ ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು, ಈ ಜನ ನೋಡಬೇಕು, ಅವರಲ್ಲಿರೋ ಟ್ಯಾಲೆಂಟ್ನ ಎಲ್ಲರಿಗೂ ತೋರಿಸ್ಬೇಕು ಅಂದ್ಬಿಟ್ಟು ಈ ಚಿತ್ರ ಮಾಡಿದ್ದಾರೆ, ಮಾರಿಗೆ ದಾರಿ ಅಂತ. ಸಿನಿಮಾ ಟ್ರೈಲರ್ ನೋಡಿನೇ ರೋಮಗಳೆಲ್ಲ ಎದ್ದೊಳ್ತಿದ್ದಾವೆ ಗುರು. ಡೌಟ್ ಆದರೆ ಪಕ್ಕದಲ್ಲೇ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ, ಟ್ರೈಲರ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾ ಥಿಯೇಟ್ರಲ್ಲಿ ಬಂದರೆ ದಯವಿಟ್ಟು ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಫಸ್ಟು ವೀಡಿಯೋ ನೋಡಿ, ಅಂದರೆ ಟ್ರೈಲರ್ ನೋಡಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾಗೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ಆದಷ್ಟು ಈ ಟ್ರೈನಲ್ಲಿ ಲಿಂಕ್ನ ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಅಗಸ್ತ್ಯ ಅವರೇ, ಸಕ್ಕದಾಗಿ ಮಾಡಿದ್ದೀರಾ. ತುಂಬ ಇಷ್ಟ ಆಯಿತು ಟ್ರೈಲರು, ನಿಮ್ಗೆ ಒಳ್ಳೇದಾಗಲಿ. ಫ್ರೆಂಡ್ಸ್, ಒಂದೇ ಒಂದು ವಿಚಾರ, ಇನ್ನೊಂದು ಸಣ್ಣ ವಿಚಾರ ಏನಂತಂದ್ರೆ, ಹೊಸಬರು ಸಿನಿಮಾ ಮಾಡ್ಬೇಕು ಅಂತ ಬರೋರು ತುಂಬಾ ಜನ ಇರ್ತಾರೆ. ಬಟ್ ಅವ್ರಿಗೆ ಪ್ರೋತ್ಸಾಹ ಸಿಗೋ ಫಸ್ಟ್ ಪಾಯಿಂಟ್ ಯಾವ್ದು ಗೊತ್ತಾ? ಮೇನ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಿರ್ಮಾಪಕರು ನೋಡಿ, ಇವರು ಹೊಸ ನಿರ್ಮಾಪಕರೇ, ಆದ್ರೆ ಹೊಸಬರಿಗೆ ನಂಬಿ ಬರಕ್ಕೆ ಫಸ್ಟ್ ಆಫ್ ಆಲ್ ಯಾರು ಮುಂದಕ್ಕೆ ಬರೋದಿಲ್ಲ. ಹೊಸ ಡೈರೆಕ್ಟ್ರು, ಹೊಸ ಆಕ್ಟ್ರು ಅಂತಂದ್ರೆ ದುಡ್ಡು ಹಾಕಕ್ಕೆ ಯಾರು ಬರೋದಿಲ್ಲ. ನೋಡಿ, ಇವರು ಹೊಸ ಡೈರೆಕ್ಟರ್ನ ನಂಬಿ ಬಂದು ದುಡ್ಡು ಹಾಕಿದ್ದಾರೆ. ಇಂಥವ್ರನ್ನ ಮಾತ್ರ ಕೈ ಬಿಡಕ್ ಹೋಗ್ಬೇಡಿ, ನೀವು ಗೆಲ್ಸ್ತೀರ ಅಂತ ನಾನ್ ನಂಬಿದ್ದೀನಿ. ಸರ್, ನಿಮ್ಮಂತವ್ರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇರ್ಬೇಕು, ಹೊಸಬರಿಗೆ ಸಹಾಯ ಮಾಡ್ತಾ ಇರ್ಬೇಕು. ನಿಮ್ಮ ಸಿನಿಮಾ ಗೆಲ್ಬೇಕು ಸರ್, ನಮ್ಮ ಸಿನಿಮಾ ಗೆಲ್ಬೇಕು, ಕನ್ನಡ ಸಿನಿಮಾ ಗೆಲ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನಾರು ಹೇಳ್ತೀರಾ? ಮಾರಿಗೆ ದಾರಿ ಸಿನಿಮಾ ಟೀಸರ್ ಮೊನ್ನೆ ರಿಲೀಸ್ ಆಯ್ತು. ರಿಲೀಸ್ ಆಗಿ 2 ದಿನ ಕಂಪ್ಲೀಟ್ ಆಗಿದೆ. ಈಗಾಗಲೇ 1,10,000 ವ್ಯೂಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ತರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಹೋಗುತ್ತೆ. ನೀವು ಇದನ್ನ ಇನ್ನೂ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ಯಾಕಂದ್ರೆ ಟೀಸರ್ ನೋಡುವವರು ಪ್ರತಿಯೊಬ್ರು ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಅಂತ. ಚೆನ್ನಾಗಿದೆಯಾ ಅಂತ ಯಾರು ಟೀಸರ್ ಕೇಳಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ಇನ್ನು ಯಾರು ಟೀಸರ್ ನೋಡಿಲ್ಲ ಅವರೆಲ್ಲ ಟೀಸರ್ನ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅದನ್ನ ಸ್ಟೇಟಸ್ ಹಾಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೊಸಬರಿಗೆ ಬೆಂಬಲ. ಥ್ಯಾಂಕ್ ಯು. ಒಂದೇ ಒಂದ್ಸತಿ ಅಲ್ಲ, ನೀವ್ ಒಂದ್ಸತಿ ಯಾರ್ಯಾರ ಮಾತ್ರ ಏನಕ್ಕೋ ಕೇಳಿರ್ತೀರಾ, ನಮಗೋಸ್ಕರ ಒಂದು ಸತಿ ಟೀಸರ್ ಆನ್ ಮಾಡಿ ನೋಡಿ. ನೀವು ಪಕ್ಕ ಇಷ್ಟಪಟ್ಟಿಲ್ಲ ಅಂತಂದ್ರೆ ಅಲ್ಲೇ ಕಾಮೆಂಟ್ ಹಾಕಿ, ಯೂಟ್ಯೂಬ್ ಅಲ್ಲೇ ಕಾಮೆಂಟ್ ಹಾಕಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇದು ನಮ್ಮ ನಂಬಿಕೆ, ಎಲ್ರದ್ದು ನಂಬಿಕೆ. ಸಿನಿಮಾ ಕ್ವಾಲಿಟಿ ಮಾತ್ರ ಸೂಪರ್ ಆಗಿ ಬಂದಿದೆ. ಆಲ್ ದ ಬೆಸ್ಟ್ ಟೀಮ್ಗೆ ಸರ್. ನಿಮ್ಮಂತ ಪ್ರೊಡ್ಯೂಸರ್ ಮತ್ತೆ ಬರ್ತಾ ಇರ್ಬೇಕು, ನೀವು ಗೆಲ್ತಾ ಇರ್ಬೇಕು ಸರ್. ನಿಮ್ಮ ಮೇಕಿಂಗಿಗೆ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಗೆಲ್ಬೇಕು, ಮಾರಿಗೆ ದಾರಿ. ಎಲ್ಲಾರು ನೋಡಿ, ಮಿಸ್ ಮಾಡಬೇಡಿ. ಯಾಕ್ರಿ ಬೇಕು ನಿಮ್ಗೆ ಈ ಸಿನಿಮಾ? ಎಷ್ಟೋ ಜನ ಸೈಕಲ್ ಹೊಡಿತಾ. ಕ್ವಾಲಿಟಿ ಚೆನ್ನಾಗಿ ಬಂದಿರೋ ಯಾವ ಸಿನಿಮಾಗಳನ್ನು ಕನ್ನಡ ಜನತೆ ಬಿಟ್ಕೊಟ್ಟಿಲ್ಲ. ನಮಸ್ಕಾರ, ನಾನ್ ನಿಮ್ ಹರೀಶ್ ಮಾತಾಡ್ತಾ ಇರೋದು. ಇವತ್ತು ಒಂದು ಸಣ್ಣ ವಿಚಾರದ ಬಗ್ಗೆ ನಿಮ್ಮ ಹತ್ರ ಹೇಳ್ಬೇಕು. ಇವ್ರ ಹೆಸರು ಅಗಸ್ತ್ಯ ಅಂತ. ಇವ್ರು ನನಗೆ ಸುಮಾರು ಒಂದು 2 ವರ್ಷದಿಂದ ಪರಿಚಯ ಆಗ್ಬಿಟ್ಟು ಒಂದು ಸಿನಿಮಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ನನ್ನನ್ನು ಕರೆದಿದ್ರು, ಸಿನಿಮಾ ಮಾಡ್ತಾ ಇದ್ದೆ ಬ್ರದರ್, ನಿಮ್ ಬೇಕು ಅಂತ. ಆ ಟೈಮಲ್ಲಿ ನಾನು ಒಂದೇ ಒಂದು ಮಾತಂದೆ ಅವ್ರಿಗೆ, ಯಾಕ್ರಿ ಬೇಕು ನಿಮ್ಗೆ ಈ ಸಿನಿಮಾ? ಎಷ್ಟೋ ಜನ ಸೈಕಲ್ ಹೊಡಿತಾನೆ ಅವ್ರೆ. ನೀವು ಹೊಸ ಪ್ರೊಡ್ಯೂಸರ್ ಇಟ್ಕೊಂಡು, ಹೊಸ ಆಕ್ಟರ್ ಆಗಿದ್ದು, ನೀವು ಹೊಸ ಡೈರೆಕ್ಟರ್ ಆಗಿದ್ದು, ಹೆಂಗ್ ಸಿನಿಮಾ ಮಾಡಕ್ಕಾಗುತ್ತೆ? ಸುಮ್ನೆ ಯಾವ್ದಾನ ಬೇರೆ ಬಿಸ್ನೆಸ್ ನೋಡ್ಕೊಡ್ರಿ ಅಂತ ಒಂದ್ ಸ್ವಲ್ಪ ಟೈಮ್ ಹೇಳಿದ್ದೆ. ಬಟ್ ನವ ಡೇಸ್ ಇವರು ತೆಗೆದಿರೋ ಮೇಕಿಂಗು, ಇವ್ರು ಮಾಡಿರೋ ಪಿಕ್ಚರ್ ಕ್ವಾಲಿಟಿ, ಇದು ವಿಜುವಲ್ಸ್, ಟೀಸರ್ ನೋಡಿ ಕೈಲ್ದೋದೆ. ಮೊನ್ನೆ ವಿಡಿಯೋ ನೋಡಿದ್ರಲ್ಲ ನೀವೇನೆ, ಟ್ರೈಲರ್ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಈ ಸಿನಿಮಾನ ಯಾರ್ಯಾರು, ಅಂದ್ರೆ ಈ ಸಿನಿಮಾದ ಟೀಸರ್ ನ ಯಾರ್ಯಾರು ನೋಡಿಲ್ಲ ಗೊತ್ತಾ, ದಯವಿಟ್ಟು ನೀವು ನನಗೋಸ್ಕರ ಹೋಗಿ ಈ ಸಿನಿಮಾ ಟೀಸರ್ ನ ನೋಡ್ಲೇಬೇಕು. ಯಾಕೆ ನಾನು ಇಷ್ಟು ಡಿಮಾಂಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಚಾರ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಿರೋರು ಇಂಥ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಕರ್ನಾಟಕದ ಜನತೆ ಸಪೋರ್ಟ್ ಮಾಡ್ಲೇಬೇಕು. ನಾವಂತೂ ನಮ್ ಬ್ರದರ್ಗೆ ಸಪೋರ್ಟ್ ಮಾಡಕ್ಕೆ ನಿಂತ್ಕೋತೀವಿ. ಕನ್ನಡದ ಜನತೆ ನೀವು ಕೈ ಬಿಡಲ್ಲ. ಎಂತೆಂತ ಹೊಸ ಟ್ಯಾಲೆಂಟೆಡ್ ಗಳಿಗೆ
ಅಂದ್ರೆ ಸಿನಿಮಾ ಕ್ವಾಲಿಟಿ ಚೆನ್ನಾಗಿ ಬಂದಿರೋ ಯಾವ ಸಿನಿಮಾಗಳನ್ನು ಕನ್ನಡ ಜನತೆ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಸೊ ಈ ಸಿನಿಮಾನು ನೀವು ಬಿಟ್ಕೊಡೋದಿಲ್ಲ ಅಂತ ನಾನು ನಂಬಿದೀನಿ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಟೀಸರ್ ರಿಲೀಸ್ ಆಗಿದೆ ಈಗಾಗ್ಲೇ. 48 ಗಂಟೆಯಲ್ಲೇ 1.5 ಲಕ್ಷ ಜನ ವ್ಯೂಸ್ ನೋಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಇನ್ನ ಯಾರ್ಯಾರು ನೋಡಿಲ್ವೋ ಈ ಸಿನಿಮಾನ ನೋಡಿ. ನೆಕ್ಸ್ಟ್ ಟ್ರೈಲರ್ ಬಂದಾಗ್ಲಿ, ಸಾಂಗ್ಸ್ ಬಂದಾಗ್ಲಿ ನಿಮ್ಮ ಸಪೋರ್ಟ್ ಹಾಗೆ ಕೊಡ್ಬೇಕು. ಈ ಸಿನಿಮಾ ಗೆಲ್ಬೇಕು, ಕನ್ನಡ ಸಿನಿಮಾ ಗೆಲ್ಬೇಕು. ಅಗಸ್ತ್ಯ ಅವರೇ, ನೀವು ಗೆಲ್ಬೇಕು. ನಿಮ್ಮ ಶ್ರಮಕ್ಕೆ, ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತ ಕೋರ್ಕೋತೀನಿ. ಆಲ್ ದ ಬೆಸ್ಟ್. ಟೀಸರ್ ನೋಡಿ ನಿಮ್ಗೆ ಖುಷಿ ಆದ್ರೆ ಒಂದು ಸ್ಟೇಟಸ್ ಹಾಕಿ. ಥ್ಯಾಂಕ್ ಯು. ಮಾರಿಗೆ ಎಲ್ರು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಈ ಟೀಸರ್ ನ ಓಪನ್ ಮಾಡಿ, ಯೂಟ್ಯೂಬ್ ಅಲ್ಲಿ ಮಾರಿಗೆದಾರಿ ಟೀಸರ್ ನ ಓಪನ್ ಮಾಡಿ ದಯವಿಟ್ಟು ನನಗೋಸ್ಕರ ಒಂದು ದಿನ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ. ಅದೇ ನಮ್ಗೆ ನೀವು ಕೊಡ್ತಾರಂತ ಒಂದು ದೊಡ್ಡ ಗಿಫ್ಟ್. ಅದು ಯಾವನ್ರಿ ಅವನು ಮಕ್ಕಳಿಗೆ ದಾರಿ ಅಲ್ಲ ಮಾರಿಗೆ ದಾರಿ ಅಂತ ಒಂದು ಟೀಸರ್ ಮಾಡವನೆ. ನೋಡಕ್ಕಾಗಲ್ಲ ರೀ, ಕೆಟ್ಟ ಕೆರ ಹಿಡ್ದೋಗೈತೆ ಅವ್ನು. ಯಾವನ್ರಿ ಅವ್ನು ಡೈರೆಕ್ಟ್ರು? ಮೊದಲೇ ಕನ್ನಡ ಇಂಡಸ್ಟ್ರಿ ಕ್ಯಾಕರ್ಸ್ ಎಲ್ಲ ಮಕ್ಕಳಿಗೆ ಥರ ಆಗ್ಬಿಟ್ಟೈತೆ. ಅಂಥದ್ರಲ್ಲಿ ಇಂಥ ಡೈರೆಕ್ಟರ್ಗಳೆಲ್ಲ ಉಟ್ಕೊಂಡು ಜೀವನನೇ ನಾಶ ಮಾಡಿಬಿಟ್ಟವ್ರೆ. ಈ ತಮಿಳು, ತೆಲುಗು, ಮಲಯಾಳಿ ಇದೆಲ್ಲ ನೋಡ್ತಾ ಇದ್ರೆ ಹಂಗೆ ರೋಮಗಳು ಎದ್ದು ನಿಂತ್ಕೊಳ್ತವೆ. ಅಂತಂಥ ಟೀಸರ್ಗಳು, ಟ್ರೈಲರ್ಗಳು, ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಕ್ರೇಜು. ನಮ್ಮ ಕನ್ನಡದಲ್ಲಿ ಡಬ್ಬ ನನ್ನ ಮಕ್ಳು ಅನ್ಕೊಂಡ್ರ ರೀ. ನಾನು ಹುಚ್ಚಿಡ್ದುಬಿಟ್ಟದೆ ನನಗೆ. ನಾನು ಹೇಳೋದನ್ನ ಕೇಳೋಕೆ ಹೋಗ್ಬಿಡಿ. ಮಾರಿಗೆ ದಾರಿ ಟೀಸರ್ ನೋಡಿ ಕಳೆದೋಗ್ತೀರ. ನೆಕ್ಸ್ಟ್ ಲೆವೆಲ್ ಕ್ರೇಜು. ಈ ಥರದಲ್ಲಿ ಹೊಸಬ್ರು ಹೊಸ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅದು ಎಂದಿಗೂ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ. ಫಸ್ಟ್ ಸರ್ಚ್ ಮಾಡಿರಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ಕನ್ನಡದಲ್ಲಿ ಒಳ್ಳೆ ರೈಟಿಂಗ್ಸ್ ಇಲ್ಲ, ಕನ್ನಡದಲ್ಲಿ ಒಳ್ಳೆ ಡೈರೆಕ್ಟರ್ ಇಲ್ಲ, ಒಳ್ಳೆ ಸಬ್ಜೆಕ್ಟ್ ಬರ್ತಾ ಇಲ್ಲ, ಒಳ್ಳೆ ಪ್ರಾಜೆಕ್ಟ್ ಇಲ್ಲ. ಈ ಥರದ್ದೆಲ್ಲ ಕೇಳಿಸ್ಕೊಂಡು ತಲೆ ಹುಚ್ಚಿಡ್ದುಬಿಟ್ಟಿದೆ. ನಮ್ಮನ್ನೇ ಡಮ್ಮಿ ಮಾಡ್ಕೊಂಡು ತಮಿಳಲ್ಲಿ ಸಖತ್ತಾಗಿದೆ, ತೆಲುಗಲ್ಲಿ ಸಖತ್ತಾಗಿದೆ, ಹಿಂದಿಲಿ ಏನು ಗುರು, ಏನು ಮೇಕಿಂಗ್ ಗುರು, ಏನು ಫೈಟ್ ಗುರು, ಏನು ಸಾಂಗ್ ಗುರು, ಏನು ಸಿಂಗಿಂಗ್ ಗುರು, ಅಯ್ಯಯ್ಯೋ ಅಲ್ಲಿಂದ ಆರ್ಟಿಸ್ಟ್ಗಳು ಕರ್ಕೊಂಡು ಇಲ್ಲಿ ಮಾಡಿಸೋದು, ಅಯ್ಯೋ ಇಲ್ಲಿದ್ದು ನೋಡಲ್ಲ, ಅಲ್ಲಿದ್ದು ಬೇಕು ಅಂತ ಹೆಚ್ಚಿನ ಸಪೋರ್ಟ್ ಅಲ್ಲಿಗೆ ಮಾಡ್ತೀರಲ್ಲ, ಇಲ್ಲಿ ಯಾಕೆ ಮಾಡಲ್ಲ? ಮಾಡ್ತೀರಾ, 100% ಮಾಡ್ತೀರಾ. ಯಾಕಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಲಿ ಅಂತಲೇ ಬರ್ತಾ ಇರ್ತಕ್ಕಂಥ ಒಂದು ಮೂವಿ ಯಾವುದೇಳಿ, ಮಾರಿಗೆ ದಾರಿ. ಈಗಾಗಲೇ ನಿಮಗೆ ಮಾರಿಗೆ ದಾರಿ ಟೀಸರ್ ಬಿಟ್ಟಿದ್ದಾರೆ. ಹೋಗಿ ಅದರಲ್ಲಿ ನೀವು ರಾಧಾ ಫಿಲ್ಮ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಿಮಗೆ. ಯಾಕಂದರೆ ಎಲ್ಲ ಬೇರೆ ಅದರ್ ಲ್ಯಾಂಗ್ವೇಜ್ಗಳದ್ದು ನೀವೇನು ಹೋಗ್ತಾ ಇದ್ರೆ ಅದಕ್ಕೆಲ್ಲ ಸೆಡ್ ಹೊಡೆಯೋಕ್ಕೆ ಅಂತ ಬಂದಿರೋದೇ ಮಾರಿಗೆ ದಾರಿ. ದಯವಿಟ್ಟು ವಾಚ್ ಮಾಡಿರಿ, ಫಸ್ಟ್ ವಾಚ್ ಮಾಡಿ. Estoy buscando un gatito como tú, que me dé por la mañana, por la noche y todos los días. Buscando un gatito como tú, que me dé por la mañana. What the